ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಧಾತು ಮತ್ತು ಸಂಯುಕ್ತಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಭೂತೊಗಟೆಯಲ್ಲಿ ಹೇರಳವಾಗಿ ಧಾತುಗಳು ನಮಗೆ ದೊರೆತಿವೆ. ಹಾಗೆ ಎಲ್ಲ ಧಾತುಗಳಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಹಾಗೆ ಕಾರ್ಬನ್ನು ಒಂದು ವಿಶಿಷ್ಟವಾಗಿರುವಂತಹ ಧಾತು. ಹಾಗಾದರೆ ನಾವು ಈ ದಿನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನಾವು ತಿಳಿಯೋಣ. ಈ ಘಟಕದಲ್ಲಿ ನಾವು ಈ ಕಾರ್ಬನ್ನ ಅನನ್ಯ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳಂದರೆ ಏನು, ಸರಪಳಿಗಳ ಕವಲುಗಳು ಮತ್ತು ಉಂಗುರಗಳು, ಕ್ರಿಯಾ ಗುಂಪುಗಳು ಹಾಗೂ ಬಹುಕ್ರಿಯಾ ಗುಂಪುಗಳ ಬಗ್ಗೆ ನಾವು ತಿಳಿಯೋಣ. ಮೊದಲನೇದಾಗಿ ಕಾರ್ಬನ್, ಯಾಕೆ ಕಾರ್ಬನ್ನನ್ನು ನಾವು ವಿಶಿಷ್ಟ ಧಾತು ಅಂತ ಕರಿತೀವಿ ಅಂದರೆ, ರಸಾಯನಶಾಸ್ತ್ರಜ್ಞರಿಗೆ ತಿಳಿದಿರುವ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಕೆಲವು ಮಿಲಿಯನ್ಗಳಷ್ಟು. ಹಾಗೆ ಇದು ಇತರೆಲ್ಲ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಒಟ್ಟು ಸಂಖ್ಯೆಗಿಂತ ತುಂಬ ಅಧಿಕ ಆಗಿದೆ. ಅದೇ ರೀತಿ ಕಾರ್ಬನ್ನ ಅನನ್ಯತೆ ಏನಪ್ಪ ಅಂದರೆ, ಕಾರ್ಬನ್ನಲ್ಲಿಯೇ ಇಂತಹ ಗುಣ ಏಕೆ ನಾವು ನೋಡ್ತೀವಿ, ಹಾಗೆ ಈ ಗುಣ ಇತರೆ ಧಾತುಗಳಲ್ಲಿ ಯಾಕಿಲ್ಲ ಅನ್ನೋಂಥದ್ದು ಪ್ರಶ್ನೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಕಾರ್ಬನ್ ಕಾರ್ಬನ್ನ ಎರಡು ಅನನ್ಯ ಗುಣಗಳು ಇವೆ. ಏನಪ್ಪ ಅಂದರೆ ಕೆಟನೀಕರಣ ಮತ್ತು ಚತುರ್ವೇಲೆನ್ಸಿ ಅಂತ ಕರೀತಾರೆ. ಹಾಗೆ ನಾವು ಈಗ ಕೆಟನೀಕರಣ ಅಂದರೆ ಏನಪ್ಪ ಅಂದರೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತೆ. ಕಾರ್ಬನ್ನ ಈ ಗುಣವನ್ನು ಕೆಟನೀಕರಣ ಅಂತ ಕರೀತಾರೆ. ಹಾಗೆ ಕಾರ್ಬನ್ನಲ್ಲಿ ಕೆಟನೀಕರಣ ಯಾವ ರೀತಿ ಉಂಟಾಗುತ್ತಪ್ಪ ಅಂದರೆ, ಕಾರ್ಬನ್ ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರಾಕಾರದ ಜೋಡಣೆಗಳನ್ನು ಹೊಂದಿರುತ್ತೆ. ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧದಿಂದ ಜೋಡಣೆಗೊಂಡಿರುತ್ತೆ. ಅದೇ ರೀತಿ ಈ ಪರ್ಯಾಪ್ತ ಸಂಯುಕ್ತಗಳು ಅಂದರೆ ಏನಪ್ಪ ಅಂದರೆ, ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರೀತಾರೆ. ಉದಾಹರಣೆಗೆ ಆಲ್ಕೇನ್ಗಳು. ಅದೇ ರೀತಿ ಅಪರ್ಯಾಪ್ತ ಸಂಯುಕ್ತಗಳಂದರೆ ಏನಪ್ಪ ಅಂದರೆ, ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ. ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ, ದ್ವಿಬಂಧ ಅಂದರೆ ಎರಡು ಬಂಧ ಮಧ್ಯದಲ್ಲಿ ಕಾಣಿಸುತ್ತಲ್ವ ಮಕ್ಕಳೇ, ಹಾಗೆ ತ್ರಿಬಂಧ ಮೂರು ಬಂಧ ಇವುಗಳನ್ನು ಒಳಗೊಂಡಿರುತ್ತೆ. ಅಂತಹ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರೀತಾರೆ. ಉದಾಹರಣೆಗೆ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಆಗಿವೆ. ಹಾಗೆ ಇತರೆ ಧಾತುಗಳಲ್ಲೂ ಸಹ ಕೆಟನೀಕರಣ ಉಂಟಾಗುತ್ತೆ. ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವಷ್ಟು ಪ್ರಮಾಣದಲ್ಲಿ ಕೆಟನೀಕರಣ ಗುಣ ಮತ್ತು ಸ್ಥಿರತೆಗಳನ್ನು ಇತರೆ ಯಾವುದೇ ಧಾತುಗಳಲ್ಲಿ ತೋರ್ಪಡಲ್ಲ. ಅದೇ ರೀತಿ ಈ ಸಲ್ಫರ್ನ ಅಣುವಿನಲ್ಲಿ ಉಂಟಾಗುವಂತಹ ಕೆಟನೀಕರಣ, ಹಾಗೆ ಫಾಸ್ಫರಸ್, ಹಾಗೆ ಈ ಕಾರ್ಬನ್ನಲ್ಲಿ ಉಂಟಾಗುವಂತಹ ಈ ಕೆಟನೀಕರಣವನ್ನು ನಾವು ಕಾಣಬಹುದು. ಹಾಗೆ ಇನ್ನೂ ಒಂದು ವಿಶಿಷ್ಟ ಗುಣ ಕಾರ್ಬನ್ದು ಏನಪ್ಪ ಅಂದರೆ ಟೆಟ್ರಾ ವೇಲೆನ್ಸಿ. ಟೆಟ್ರಾ ಅಂದರೆ ಇಂಗ್ಲೀಷ್ನಲ್ಲಿ 4 ಅಂತ ಅರ್ಥ. ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಇತರ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣವುಳ್ಳ ಕಾರ್ಬನ್ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಅದೇ ರೀತಿ ಕಾರ್ಬನ್ ಸಂಯುಕ್ತಗಳ ಈ ಗುಣಗಳು ಅಣುವಿನಲ್ಲಿರುವ ಕಾರ್ಬನ್ನನ್ನು ಹೊರತುಪಡಿಸಿ ಇತರೆ ಧಾತುಗಳನ್ನು ಅವಲಂಬಿಸಿದೆ. ಹೈಡ್ರೋಕಾರ್ಬನ್ಗಳು ಈಗ
ಹೈಡ್ರೋಕಾರ್ಬನ್ಗಳಂದರೆ ಏನಪ್ಪ ಅಂದರೆ ಹೆಸರಲ್ಲೇ ಇದೆ ಅಲ್ವಾ ಮಕ್ಕಳೇ, ಹೈಡ್ರೋಜನ್ ಇದೆ ಮತ್ತು ಕಾರ್ಬನ್ ಇದೆ. ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದ ದ್ವಿಧಾತು ಸಂಯುಕ್ತಗಳೇ ಹೈಡ್ರೋಕಾರ್ಬನ್ಗಳು. ಅಂದರೆ ಹೈಡ್ರೋಕಾರ್ಬನ್ಗಳು ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡನ್ನು ಹೊಂದಿರುತ್ತೆ. ಈಗ ಮೊದಲೇ ಉದಾಹರಣೆ ಆಲ್ಕೇನ್ಗಳು ಏಕಬಂಧ ಇದೆ, ಆಲ್ಕೀನ್ಗಳು ದ್ವಿಬಂಧ ಇದೆ, ಆಲ್ಕೈನ್ಗಳು ತ್ರಿಬಂಧ ಇದೆ. ಅದೇ ರೀತಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಇತ್ಯಾದಿಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಈಗ ಮೀಥೇನ್ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಇಲ್ಲಿ ನೋಡ್ರಿ ಮಕ್ಕಳೇ, ಮಧ್ಯದಲ್ಲಿ ಸಿ ಇದೆ, ಆ ಕಡೆ ಅಂದರೆ 4 ಅಂದರೆ CH4 ಅಂತ ಅರ್ಥ. ಇಲ್ಲಿ ಕಾರ್ಬನ್ನ ರಚನಾ ವಿನ್ಯಾಸವನ್ನು ನೀವು ಚಿತ್ರದಲ್ಲಿ ಕಾಣ್ತೀರಾ. ಕಾರ್ಬನ್ನು 4 ಹೈಡ್ರೋಜನ್ನೊಂದಿಗೆ ಬಂಧವನ್ನು ಏರ್ಪಟ್ಟಿರೋದು ನಮಗೆ ಕಾಣಿಸುತ್ತೆ. ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವ ಪ್ರಬಲ ಬಂಧಗಳಿಂದಾಗಿ ಈ ಸಂಯುಕ್ತಗಳು ಹೆಚ್ಚು ಸ್ಥಿರವಾಗಿ ಕಂಡುಬರ್ತವೆ. ಅದೇ ರೀತಿ ಚಿಕ್ಕ ಪರಮಾಣು ಗಾತ್ರದಿಂದ ಹಂಚಿಕೊಂಡ ಇಲೆಕ್ಟ್ರಾನ್ಗಳನ್ನು ಕಾರ್ಬನ್ನ ಪರಮಾಣುಗಳು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಕೊಳ್ತವೆ. ಆದ್ದರಿಂದ ಅಂದರೆ ಇವುಗಳ ಬಂಧ ಪ್ರಬಲ ಆಗಿರುತ್ತೆ. ಹಾಗೆ ದೊಡ್ಡ ಪರಮಾಣುಗಳನ್ನು ಹೊಂದಿರುವ ಧಾತುಗಳು ಉಂಟು ಮಾಡುವ ಬಂಧಗಳು ಹೆಚ್ಚು ದುರ್ಬಲ ಆಗಿರ್ತವೆ. ಅದೇ ರೀತಿ ಈಗ ಪರ್ಯಾಪ್ತ ಹೈಡ್ರೋಕಾರ್ಬನ್ನ ರಚನಾ ವಿನ್ಯಾಸ ಅಂದರೆ ಇದು ಈಥೇನ್, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಹೇಗೆ ಹೇಳ್ತೀರಾ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ನ ನಡುವೆ ನಾವು ಏಕಬಂಧ ಇರೋದನ್ನು ನಾವು ಕಾಣ್ಬೋದು. ಅದೇ ರೀತಿ ಇದು ಈಥೇನ್ನ ರಚನಾ ಸೂತ್ರ ಮತ್ತು ಅಣುಸೂತ್ರ. ಹಾಗೆ ಈಥೀನ್ C⋯C ಅಂತ ಇದೆ ನೋಡ್ರಿ, 2 ಬಂಧ ಇರುತ್ತೆ. ಅದೇ ರೀತಿ ಇದು ಈಥೀನ್ C2H6, C2 ಇದೆ, C2H4, C2 ಇದೆ, H4 ಇದೆ. ಇದು ದ್ವಿಬಂಧ ಇರೋದ್ರಿಂದ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಗಿದೆ. ಅದೇ ರೀತಿ ಈಥೈನ್ C2H2 ರಚನೆಯನ್ನು ನೀವು ಬರಿಬೇಕು. ಅದೇ ರೀತಿ ನೀವು ಸಹ ಕಲಿಬೇಕು ಈ ಬಂಧಗಳನ್ನು ಬರೆದ್ಬಿಟ್ಟು. ಇದು ಈಥೀನ್. ಹಾಗೆ C2H4 ಅಂದರೆ ಈಥೀನ್, ಈಥೈನ್ ಅಂದರೆ C2H2. ಅಂದರೆ ಇಲ್ಲಿ ನಾವು 3 ಬಂಧ ಕಾಣ್ಬೋದಲ್ವಾ. ಕಾರ್ಬನ್ನ ನಡುವೆ C ನಡುವೆ 3 ಗೆರೆಗಳಿದೆಯಲ್ವಾ ಮಕ್ಕಳೇ, ಅದನ್ನು ಬಂಧ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಬಾಂಡ್ ಅಂತ ಕರೀತಾರೆ. ಕಾರ್ಬನ್ನ ನಡುವೆ 3 ಬಂಧ ಇರೋದ್ರಿಂದ ಇದನ್ನು ತ್ರಿಬಂಧ ಅಂತ ಕರೀತಾರೆ. ಅದೇ ರೀತಿ C ಎಷ್ಟಿದೆ? 2 ಇದೆ. H ಎಷ್ಟಿದೆ? 2 ಇದೆ. ಸೊ ಈಥೈನ್ನ ಅಣುಸೂತ್ರ C2H2. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ವ್ಯತ್ಯಾಸ ಅಂದರೆ ಗುಣಗಳು ಏನಪ್ಪ ಅಂದರೆ ಬಂಧ, ಏಕಬಂಧ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ದ್ವಿಬಂಧ ಮತ್ತು ತ್ರಿಬಂಧಗಳು ಇರುತ್ತೆ. ಅಂದರೆ ಇಲ್ಲಿ ನಾವು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಇರುವ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ಬಂಧ ಗುಣಗಳು ಅಂದರೆ ಬಂಧ ಯಾವ ರೀತಿ ಇರುತ್ತಪ್ಪ ಅಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏಕಬಂಧ ಇರುತ್ತೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಹೊಂದಿರುತ್ತೆ. ಅಂತ್ಯ ಪ್ರತ್ಯಯ ಏನ್ ಅಂದರೆ ಈಥೇನ್ ಅಂತ ಹೇಳ್ತಾರೆ. ಹಾಗೆ ಅಪರ್ಯಾಪ್ತದಲ್ಲಿ ಈನ್ ಮತ್ತು ಐನ್ ಬರುತ್ತೆ, ಅಂದರೆ ಈಥೀನ್ ಮತ್ತು ಈಥೈನ್ ಅಂತ ಬರುತ್ತೆ. ಅದೇ ರೀತಿ ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸಾಮಾನ್ಯ ಸೂತ್ರ ಏನಪ್ಪ ಅಂದರೆ CnH2n. ಅದೇ ರೀತಿ ಈ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ CnH2n ಹಾಗೆ CnH2n-2
ಆಲ್ಕೀನ್ ಮತ್ತು ಆಲ್ಕೈನ್ ಅಂತ ಕರೀತಾರೆ. CnH2n+2 ಆಲ್ಕೇನ್ ಅಂತ ಕರೀತಾರೆ. ಹಾಗೆ ನಾವು ಈ ಮಕ್ಕಳೇ ಈ ಕೋಷ್ಟಕವನ್ನು ನೀವು ಬರೆದಿಟ್ಕೋಬೇಕು. ಅರ್ಥ ಆಯ್ತಾ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಅದು ಈಸಿ. ನಾವು ಇವುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಕಾರ್ಬನ್ ನೇರ ಮತ್ತು ಕವಲು ಸರಪಳಿಗಳನ್ನು ಉಂಟು ಮಾಡುತ್ತೆ. ಸೊ ನಾವು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಕಾರ್ಬನ್ ನಡುವೆ ಇರುವಂಥ ಬಂಧ, ಏಕಬಂಧ ಇದೆ, ಮತ್ತು ಅದು ನೇರ ಇದೆ, ಕವಲು ಹೊಡೆದಿಲ್ಲ. ಅದೇ ರೀತಿ ನಾವು ಇಲ್ಲಿ ಉಂಗುರಾಕಾರದ ಸರಪಳಿಯನ್ನು ನಾವು ಕಾಣ್ಬೋದು. ಇದು ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ. ಮತ್ತು ಎರಡನೇ ಚಿತ್ರ ಬೆನ್ಝೀನ್ನ ರಚನಾ ವಿನ್ಯಾಸವನ್ನು ನಾವು ಕಾಣ್ಬೋದು. ಹಾಗೆ ವಿವಿಧ ಕಾರ್ಬನ್ ಸಂಯುಕ್ತಗಳು ಯಾವುವಪ್ಪ ಅಂದರೆ ಕಾರ್ಬನ್ನ ಸಂಯುಕ್ತಗಳು ಹ್ಯಾಲೋಜನ್ಗಳು, ಹಾಗೆ ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ನಂಥ ಧಾತುಗಳೊಂದಿಗೂ ಸಹ ಬಂಧಗಳನ್ನು ಏರ್ಪಡಿಸುತ್ತೆ. ಅದೇ ರೀತಿ ಈ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಒಂದು ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಕಾರ್ಬನ್ ವೇಲೆನ್ಸಿ ಸಂತೃಪ್ತವಾಗಿರುವಂತೆ ಈ ಧಾತುಗಳಿಂದ ಸ್ಥಾನ ಪಲ್ಲಟಗೊಳಿಸ್ಬೋದು. ಅದೇ ರೀತಿ ವಿವಿಧ ಕಾರ್ಬನ್ ಸಂಯುಕ್ತಗಳು ಅಂದರೆ ಇಂತಹ ಸಂಯುಕ್ತಗಳಲ್ಲಿ ಹೈಡ್ರೋಜನನ್ನು ಸ್ಥಾನ ಪಲ್ಲಟಗೊಳಿಸುವ ಧಾತುಗಳನ್ನು ಭಿನ್ನ ಧಾತು ಪರಮಾಣುಗಳು ಅಂತ ಕರೀತಾರೆ. ಅಂದರೆ ಈಗ ನೋಡ್ರಿ, ಈಗ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂಥ ರಚನಾ ವಿನ್ಯಾಸ ಮೀಥೇನ್ನ ರಚನಾ ವಿನ್ಯಾಸ. C1 ಇದೆ, H4 ಇದೆ. ಅದೇ ರೀತಿ ಈ ಕ್ರಿಯಾ ಗುಂಪು ಅಂತ ಕರೀತಾರೆ. ಅಂದರೆ ಈ ಕಾರ್ಬನ್ನಲ್ಲಿ ಅಂದರೆ ಭಿನ್ನ ಜಾತಿಯ ಪರಮಾಣುಗಳು ಹೈಡ್ರೋಜನ್ ಅಂದರೆ ಹೈಡ್ರೋಕಾರ್ಬನ್ನಲ್ಲಿನ ಒಂದು ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಪಲ್ಲಟಗೊಳಿಸಿ ಹೊಸ ಸಂಯುಕ್ತಗಳು ಆಗ್ತವೆ. ಇವುಗಳ ಇರುವಿಕೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗಿರುವುದರಿಂದ ಇವನ್ನು ಕ್ರಿಯಾ ಗುಂಪುಗಳು ಅಂತ ಕರೀತಾರೆ. ವಿವಿಧ ಕ್ರಿಯಾ ಗುಂಪುಗಳು ಇವೆ. ಹ್ಯಾಲೋಜನ್ಗಳು ಅಂದರೆ ಕ್ಲೋರಿನ್ನು, ಬ್ರೋಮಿನು. ಆಲ್ಕೋಹಾಲು OH ಗುಂಪು. ಅದೇ ರೀತಿ ಆಲ್ಡಿಹೈಡ್ CHO ಗುಂಪು. ಕೀಟೋನ್ C+O. ಕಾರ್ಬಾಕ್ಸಿಲಿಕ್ ಆಮ್ಲ C+O ಅಂದರೆ COOH ಅಂತ ಅರ್ಥ. ಅದೇ ರೀತಿ ಅನುರೂಪ ಶ್ರೇಣಿ ಅಂದರೆ ಏನು ಅಂದರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನ ಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿ ಅಂತ ಕರೀತಾರೆ. ಉದಾಹರಣೆಗೆ ಈ ಆಲ್ಕೇನ್ಗಳು, ಆಲ್ಕೋಹಾಲ್ಗಳು. ಈಗ ಕೆಂಪಲ್ಲಿ ಕೊಟ್ಟಿದ್ದಾರಲ್ವಾ, ಆ ಜಾಗಕ್ಕೆ ಈ OH ಗುಂಪು ಸೇರಿದ್ರೆ ಅದನ್ನು ಆಲ್ಕೋಹಾಲ್ ಅಂತ ಕರೀತಾರೆ. ಅಂದರೆ OHಗೆ ಆಲ್ಕೋಹಾಲ್ ಗುಂಪು ಅಂತ ಕರಿತೀವಿ. ಅದೇ ರೀತಿ ಅನುರೂಪ ಶ್ರೇಣಿಗಳ ಲಕ್ಷಣ ಏನಪ್ಪ ಅಂದರೆ ಯಾವುದೇ ಅನುರೂಪ ಶ್ರೇಣಿಗಳ ಅನುಕ್ರಮ ಸದಸ್ಯರ ನಡುವೆ CH2 ಹಾಗೂ ರಾಶಿ ವ್ಯತ್ಯಾಸ 14U ಇದ್ದರೆ ಇದನ್ನು ನಾವು ಅನುರೂಪ ಶ್ರೇಣಿ ಅಂತ ಕರಿತೀವಿ. ಅದೇ ರೀತಿ C3H6 C4H8 ಈ ಜೋಡಿಯ ಅಣುರಾಶಿಯಲ್ಲಿರುವ ವ್ಯತ್ಯಾಸ ಏನಪ್ಪ ಅಂದರೆ ಕಾರ್ಬನ್ನ ಪರಮಾಣು ರಾಶಿ 12 ಯೂನಿಟ್ ಮತ್ತು ಹೈಡ್ರೋಜನ್ನ ಪರಮಾಣು ರಾಶಿ 1 U. ಅಂದರೆ C4H8 - C3H6 ನಮಗೆ ಎಷ್ಟು ವ್ಯತ್ಯಾಸ ಬಂತು? CH2 ವ್ಯತ್ಯಾಸ ಬಂತು. ಅದೇ ರೀತಿ ಇದರಿಂದ ನಾವು ಈ CH2 ವ್ಯತ್ಯಾಸ ಇರೋದು ನಮಗೆ ಕಂಡುಬಂತು. ಅದೇ ರೀತಿ ಈ ಭೌತ ಲಕ್ಷಣ ಬಂದಾಗ ಅಣುರಾಶಿ ಹೆಚ್ಚಿದಂತೆ ದ್ರವಣ ಮತ್ತು ಕುದಿ ಬಿಂದುಗಳು ಹೆಚ್ಚುತ್ತವೆ. ಹಾಗೆ ವಿಲೀನತೆಯಲ್ಲಿ ಕ್ರಮಬದ್ಧತೆಯನ್ನು ತೋರಿಸುತ್ತವೆ. ಅಂದರೆ ನಾವು ಈಗ ನೋಡ್ತಾ ಇರೋದು ಮಕ್ಕಳೇ,
ಈ ಅನುರೂಪ ಶ್ರೇಣಿಗಳ ಲಕ್ಷಣ ಏನಪ್ಪ ಅಂದರೆ, ಮೊದಲನೇದಾಗಿ ಅಣುರಾಶಿ ಹೆಚ್ಚಿದಂತೆ ದ್ರವಣ ಬಿಂದು ಮತ್ತು ಕುದಿ ಬಿಂದು ಹೆಚ್ಚುತ್ತೆ. ಹಾಗೆ ವಿಲೀನತೆಯಲ್ಲಿ ಕ್ರಮಬದ್ಧತೆಯನ್ನು ತೋರಿಸುತ್ತವೆ. ಕೇವಲ ಕ್ರಿಯಾ ಗುಂಪುವಿನಿಂದ ಮಾತ್ರ ನಿರ್ಧರಿಸಲ್ಪಡುವ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗಲ್ಲ. ಅರ್ಥ ಆಯ್ತು ಮಕ್ಕಳೇ? ಹಾಗೆ ನಾವು ಈ ದಿನ ಏನಪ್ಪ ಅಂದರೆ, ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ಮಕ್ಕಳೇ, ಈ ಕಾರ್ಬನ್ನು ಒಂದು ವಿಶಿಷ್ಟವಾಗಿರುವಂತಹ ಒಂದು ಗುಂಪು ಯಾಕೆ ಅನಿಸ್ಕೊಳ್ತು ಅಂದರೆ, ಈ ಕೆಟನೀಕರಣ ಗುಣ ಇರೋದ್ರಿಂದ. ಹಾಗೆ ಕವಲು ಸರಪಳಿ, ನೇರ ಸರಪಳಿ ಹಾಗೂ ಉಂಗುರ ಸರಪಳಿಗಳನ್ನು ಹೊಂದಿರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗೆ ಇಲ್ಲಿ ರಸಪ್ರಶ್ನೆಯೂ ಸಹ ಇದೆ ಮಕ್ಕಳೇ, ನೀವು ಬರೆದು ಬಿಟ್ಟು ನನಗೆ ಕಳಿಸ್ಬೇಕು. ಇವುಗಳಲ್ಲಿ ತ್ರಿಬಂಧವಿರುವ ಸಂಯುಕ್ತವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತು ಮಕ್ಕಳೇ? ನಾನು ಹೇಳಿದ್ನಲ್ವಾ, ಆಲ್ಕೇನ್ ಏಕಬಂಧ, ಆಲ್ಕಿನ್ ದ್ವಿಬಂಧ, ಆಲ್ಕೈನ್ ತ್ರಿಬಂಧ ಅಂತ. ಹಾಗಾದರೆ ಇಲ್ಲಿ ತ್ರಿಬಂಧ ಹೊಂದಿರುವಂತಹ ಸಂಯುಕ್ತ ಯಾವುದು? ತ್ರಿಬಂಧ ಕೇಳಿರೋದು ಆಲ್ಕೈನ್. ಇದಕ್ಕೆ ಉತ್ತರ ಯಾವ್ದು ಮಕ್ಕಳೇ? ಆಲ್ಕೈನ್. ಹಾಗೆ CHO, ಇದನ್ನು ನಮ್ಮ ಪುಸ್ತಕದಲ್ಲೂ ಸಹ ಇದೆ. ಕೀಟೋನ್ ಗುಂಪು, ಆಲ್ಕೋಹಾಲ್ ಅಥವಾ ಆಲ್ಡಿಹೈಡ್ ಗುಂಪು ಅನ್ನೋದು ನಿಮ್ಮ ಪುಸ್ತಕದಲ್ಲಿ ಕೋಷ್ಟಕ ಇದೆ, ನೀವು ಉತ್ತರಿಸಬೇಕು. ಹಾಗೆ ಯಾವುದೇ ಅನುರೂಪ ಶ್ರೇಣಿಗಳ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ ಎಷ್ಟಿರಬೇಕು? ಈಗ ತಾನೇ ಹೇಳಿದೆ ಅಲ್ಲ ಮಕ್ಕಳೇ, CH2. ಅದೇ ರೀತಿ ಇದು ಕಾರ್ಬಾಕ್ಸಿಲಿಕ್, ಅಂದರೆ CHO ಅಂದರೆ ಆಲ್ಡಿಹೈಡ್ ಗುಂಪು. ಅರ್ಥ ಆಯ್ತಾ ಮಕ್ಕಳೇ ಉತ್ತರ? ಹಾಗೆ ಯಾವುದೇ ಅನುಕ್ರಮ ಶ್ರೇಣಿಗಳ ಅನುಕ್ರಮ ಸದಸ್ಯರ ನಡುವೆ ವ್ಯತ್ಯಾಸ ಎಷ್ಟಿರಬೇಕು? CH2 ಇರಬೇಕು. ಪ್ರೋಪೈನ್ನಲ್ಲಿರುವ ತ್ರಿಬಂಧಗಳ ಸಂಖ್ಯೆ ಎಷ್ಟು? ತ್ರಿಬಂಧ ಅಂದರೆ 3, ಅದಕ್ಕೆ 3. ಅರ್ಥ ಆಯ್ತು ಮಕ್ಕಳೇ? ಹಾಗೆ ಇಲ್ಲೆಲ್ಲ ಇವುಗಳಲ್ಲಿ CnH2n-2 ಸೂತ್ರವಿರುವ ಸಂಯುಕ್ತ ಯಾವುದು ಹೇಳ್ರಿ ಮಕ್ಕಳೇ? ಈಗ ಈಥೈನ್ ಆಗುತ್ತೆ. ಅಂದರೆ ಆಲ್ಕೈನ್ನಲ್ಲಿ CnH2n-2 ಇರುವಂತಹ ಸೂತ್ರ, ಅದಕ್ಕೆ ಈಥೈನ್ ಐನ್ ಅಂತ ಬರುತ್ತಲ್ವಾ, ಅದಕ್ಕೋಸ್ಕರ ಇದನ್ನು ನಾವು ಅಂದರೆ ಈಥೈನ್ ಅಂತ ಹೇಳ್ತೀವಿ. ಯಾಕೆಂದರೆ CnH2n-2 ಆಲ್ಕೈನ್ನ ಸೂತ್ರ. ಅರ್ಥ ಆಯ್ತು ಮಕ್ಕಳೇ? ಇದು ನಾವು ಕ್ವಿಜ್ ರಸಪ್ರಶ್ನೆ ಕೇಳಿರೋಂಥದ್ದು ಈಗ ನಿಮಗೆ ಗೊತ್ತಾಗಲಿ ಅಂತ. ನೆಕ್ಸ್ಟು ಪಾಠದಲ್ಲಿ ನಾನು ನಿಮಗೆ ರಸಪ್ರಶ್ನೆಯನ್ನು ಕೇಳ್ತೀನಿ ಮಕ್ಕಳೇ. ಹಾಗೆ ಇಲ್ಲಿ ಗೃಹ ಕಾರ್ಯ ಇದೆ, ನೀವು ಉತ್ತರಿಸಬೇಕು. ಆಯಿತಾ? ಟೆಟ್ರಾವೇಲೆನ್ಸಿ ಎಂದರೇನು ವಿವರಿಸಿ, ಒಂದನೇ ಪ್ರಶ್ನೆ. ಎರಡನೇದು ಕೆಟನೀಕರಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ. ಕ್ರಿಯಾ ಗುಂಪು ಎಂದರೇನು, ಇವು ಹೇಗೆ ಉಂಟಾಗುತ್ತವೆ. ಅದೇ ರೀತಿ ಅನುರೂಪ ಶ್ರೇಣಿಗಳ ಲಕ್ಷಣಗಳನ್ನು ತಿಳಿಸಿ. ಆಲ್ಕೋಹಾಲ್ ಕುಟುಂಬದ ಮೊದಲ 4 ಸದಸ್ಯರುಗಳ ರಚನೆ ಬರೆಯಿರಿ. ಕೀಟೋನ್ ಆಲ್ಕಿನ್ ಕುಟುಂಬದ ಮೊದಲ ಸದಸ್ಯರ ರಚನೆ ಬರೆಯಿರಿ. ಅವುಗಳಲ್ಲಿ ಎಷ್ಟು ಕಾರ್ಬನ್ಗಳಿವೆ, ಏಕೆ ಅನ್ನೋಂಥದ್ದು ನಿಮಗೆ ಪ್ರಶ್ನೆ. ಅರ್ಥ ಆಯ್ತು ಮಕ್ಕಳೇ? ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಈ ಆಲ್ಕಿನ್, ಆಲ್ಕೈನ್ ಇವುಗಳ ರಚನಾ ವಿನ್ಯಾಸ ಮತ್ತು ಈ ಅಣುಸೂತ್ರವನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ನಿಮಗೆ ಒಂದು ರಚನಾ ವಿನ್ಯಾಸ ಮತ್ತು ಅಣುಸೂತ್ರ ಕೊಟ್ಟಿರ್ತಾರೆ, ಅವುಗಳ ರಚನಾ ವಿನ್ಯಾಸವನ್ನು ಬರಿಬೇಕು. ಅರ್ಥ ಆಯ್ತು ಮಕ್ಕಳೇ?
ಧನ್ಯವಾದ.